In today's class, we will learn about laws of exponents. ಘಾತಾಂಕಗಳ ನಿಯಮಗಳ ಬಗ್ಗೆ ನಾವು ಇಂದಿನ ತರಗತಿಯಲ್ಲಿ ಕಲಿತೇವೆ. a to the power m into b to the power n. ನೋಡಿ ಇಲ್ಲಿ ಎಕ್ಸ್ಪೋನೆಂಟ್ m ಅನ್ನೋದು ಇಲ್ಲಿ ಎಕ್ಸ್ಪೋನೆಂಟ್, n ಅನ್ನೋದು ಕೂಡ ಎಕ್ಸ್ಪೋನೆಂಟ್ ನಂಬರ್. a ಮತ್ತೆ b ಅನ್ನೋವು ಬೇಸ್ ನಂಬರ್ಸ್ ಆಗಿರುತ್ತೆ ಅಂತ ತಿಳ್ಕೊಂಡ್ರೆ. Here a and b are the bases and m and n are the exponents. When these base numbers are different, exponent numbers are different, and mathematical operators are considered between the exponents, how to solve those, that thing we will learn in today's class. We will derive laws based on the exponents in this class. Here, check here. First thing we will take is when same bases with different power numbers or exponent numbers are multiplied. Multiplying powers with same base we will do. ಒಂದೇ ಆಧಾರ ಸಂಖ್ಯೆಯನ್ನು ಹೊಂದಿರುವಾಗ ಘಾತಾಂಕಗಳ ಸಂಖ್ಯೆಗಳನ್ನು ಹೇಗೆ ಗುಣಿಸೋದು ಅನ್ನೋದನ್ನು ನಾವು ಕಲಿತೇವೆ. ನೋಡಿ, ನಾವಿಲ್ಲಿ ಒಂದೆರಡು ಉದಾಹರಣೆಗಳನ್ನು ತಗೊಂಡಿದ್ದೇವೆ. 5 ಕ್ಯೂಬ್ ಇಂಟು 5 to the power 4. ನೋಡಿ, 5ನ್ನ 3 ಸಲ ಗುಣಿಸ್ಕೊಳ್ಳೋದು, 5ನ್ನ 4 ಸಲ ಗುಣಿಸ್ಕೊಳ್ಳೋದು, ಒಟ್ಟು 5ನ್ನ 7 ಸಲ ಗುಣಿಸಿದ ಹಾಗಾಗತ್ತೆ. ಈ 7ಕ್ಕೆ ಮತ್ತು ಇಲ್ಲಿರುವಂತಹ ಎಕ್ಸ್ಪೋನೆಂಟ್ ಸಂಖ್ಯೆಗಳಿಗೆ ಸಂಬಂಧ ಇದೆಯಾ ಅಂತ ಗಮನಿಸಿದ್ರೆ ಗೊತ್ತಾಗತ್ತೆ. 3 ಮತ್ತು 4ನ್ನ ಕೂಡಿಸಿದಾಗ 7 ಬರ್ತಾ ಇದೆ. ಅಂದ್ರೆ 5 to the power 3 into 5 to the power 4 ಮಾಡಿದ್ರೆ 5 to the power 3 plus 4 ಆದ ರೀತಿಯಲ್ಲಿ ಉತ್ತರ ಬರ್ತಾ ಇದೆ. ನಾವು ಇನ್ನೊಂದು ಉದಾಹರಣೆಯಲ್ಲಿ ನೋಡೋಣ. -2 to the power 7 into -2 to the power 2. -2 ಅನ್ನ is multiplied like 9 times. -2 is multiplied here 9 times. ಅಂದ್ರೆ 9 ಸಲ ಗುಣಿಸಿದಷ್ಟು ಬಂತು. ಹಾಗಿದ್ರೆ 7 ಮತ್ತು 2 ಎಕ್ಸ್ಪೋನೆಂಟ್ ಅಲ್ಲಿ ಇತ್ತು, 9 ಎಕ್ಸ್ಪೋನೆಂಟ್ ಬಂತು. ಏನ್ ಸಂಬಂಧ ಬಂತು? 7 2 ಕೂಡಿಸಿದ್ರೆ 9 ಆಗೋ ರೀತಿಯಲ್ಲಿ ಬಂದಿದೆ. ಹಾಗಾಗಿ ನಾನು ಜನರಲೈಸ್ ಏನ್ ಮಾಡಬಹುದು ಅಂತಂದ್ರೆ -2 to the power 7 into -2 to the power 2 is equals to -2 to the power 7 plus 2, that is -2 to the power 9. So we can generalize like this. When a, b, m, n are the integers, a to the power m into a to the power n is equals to a to the power m plus n. When same based different exponent numbers are multiplied, the answer can be derived as sum of the exponents with same base. A to the power m into a to the power n is equals to a to the power m plus n. Let us go to different condition. What's the condition here? Dividing the powers with same base. ಒಂದೇ ಆಧಾರ ಸಂಖ್ಯೆಯ ಘಾತಗಳನ್ನ ಭಾಗಿಸುವಂಥದ್ದು. ಒಂದೇ ಆಧಾರ ಸಂಖ್ಯೆಯ ಘಾತಗಳನ್ನ ಭಾಗಿಸಬೇಕು ಅಂತಂದ್ರೆ ಯಾವ ರೀತಿಯಲ್ಲಿ? ಹಾಗಿದ್ರೆ 2 to the power 11 divided by 2 to the power 4. 2 to the power 11 ಅಂದ್ರೆ 2 ಅನ್ನ 11 ಟೈಮ್ಸ್ ಗುಣಿಸಿದ ಹಾಗೆ. 2 to the power 4 ಅಂದ್ರೆ 2ನ್ನ 4 ಸಲ ಗುಣಿಸಿದ ಹಾಗೆ. 2 ಕಡ್ತಾ ಕಳೆದ್ರೆ ಎಷ್ಟು ಉಳಿತು? 1 2 3 ಟೈಮ್ 3 4 5 6 7 7 ಸತ 2 ಉಳಿತು. ಅಂದ್ರೆ 2 to the power 7 ಆಗಿ ಉಳಿತು. ಡಿನಾಮಿನೇಟರ್ 1 ಉಳಿತು. ಸೊ ಯಾವ ರೀತಿ ಬಂದಿದೆ ನೋಡಿ ಇಲ್ಲಿ. 2 to the power 11 divided by 2 to the power 4 is equals to 2 to the power 7 ಬಂತು. ಹಾಗಿದ್ರೆ ಎಕ್ಸ್ಪೋನೆಂಟಿಗೂ ಮತ್ತು ಏನಾದರೂ ಸಂಬಂಧ ಇದೆಯಾ ನೋಡಿದ್ರೆ 11ರಲ್ಲಿ 4 ಕಳೆದ್ರೆ 7 ಆಗತ್ತೆ. ಇನ್ನೊಂದು ಉದಾಹರಣೆ ನೋಡೋಣ. -3 to the power 5
ಡಿವೈಡೆಡ್ ಬೈ -3 ಸ್ಕ್ವೇರ್. ನಾವು ಡಿನಾಮಿನೇಟರಲ್ಲಿ ನ್ಯೂಮರೇಟರಲ್ಲಿ ಗುಣಿಸಿ ಬರ್ಕೊಂಡು ಸಾಮಾನ್ಯವಾಗಿ ಬರುವಂಥ ಫ್ಯಾಕ್ಟರ್ಗಳನ್ನು ಕಟ್ತಾ ಹೊಡೆದ್ರೆ -3 ಇಂಟು -3 ಇಂಟು -3 3 ಸಲ ಬಂತು. ಅಂದರೆ -3 ದ ಕ್ಯೂಬ್ ರೀತಿಯಲ್ಲಿ ಬರ್ತಾ ಇದೆ. ಎಕ್ಸ್ಪೋನೆಂಟ್ ಏನಿತ್ತು ಮುಂಚೆ -3⁵ ಡಿವೈಡೆಡ್ ಬೈ -3 ಸ್ಕ್ವೇರ್ ಇತ್ತು. ಅಂದರೆ 5 ಅಲ್ಲಿ 2 ಕಳೆದ್ರೆ 3 ಬರೋ ಥರ ಇದೆಯಲ್ಲ. ಹಾಗಾಗಿ ನಾವು ಇದನ್ನ ಜನರಲೈಸ್ ಹೇಗೆ ಮಾಡ್ಬೋದು ಅಂತಂದ್ರೆ, ವೆನ್ a, b, m, n ಆರ್ ಇಂಟೀಜರ್ಸ್, a⁴m divided by a⁴n is equals to a⁴m minus n. ಒಂದೇ ಆಧಾರ ಸಂಖ್ಯೆ ಇದ್ದು ಘಾತಗಳು ಬೇರೆ ಬೇರೆ ಇದ್ದಾಗ ಆಧಾರ ಸಂಖ್ಯೆ ಅದೇ ಉಳಿಯುತ್ತೆ, ಘಾತಗಳು ಒಂದರಲ್ಲಿ ಒಂದು ಕಳೆದ ಹಾಗೆ ಬರ್ತವೆ. ವೆನ್ ಸೇಮ್ ಬೇಸ್ಡ್ different exponents are divided in between, answer will be like difference between the exponents with the same base. a⁴m divided by a⁴n is equals to a⁴m minus n. Let us go to different condition. What is the condition? Taking ಪವರ್ ಆಫ್ ಅ ಪವರ್. ಒಂದು ಘಾತಾಂಕಕ್ಕೆ ಪುನಃ ಘಾತವನ್ನು ತಗೊಳ್ಳೋದು. ನೋಡಿ ಹೇಗೆ ಬಂತು. 4 ಸ್ಕ್ವೇರ್ ದ ಕ್ಯೂಬ್, 4 ಸ್ಕ್ವೇರ್ ಅನ್ನು ಗುಣಿಸಿದ ಹಾಗೆ 3 ಸಲ. ಅಂದ್ರೆ ನೋಡಿ ಎಕ್ಸ್ಪೋನೆಂಟ್ ಎಲ್ಲ ಕೂಡಿಸಿದ ಹಾಗೆ ಬಂತಲ್ವಾ, ಯಾಕಂದ್ರೆ ಸೇಮ್ ಬೇಸ್ಡ್ ಇದೆ. 4⁶ ಆಯ್ತು. ನೋಡಿ 4 ಸ್ಕ್ವೇರ್ ದ ಕ್ಯೂಬ್ ತಗೊಂಡಿದ್ವಿ, 4⁶ ಬಂತು. ಅಂದ್ರೆ 2 3s 6 ಅಲ್ವಾ, ಆ ರೀತಿಯಲ್ಲಿ ಬಂತು. ಅದೇ ತರ ಇನ್ನೊಂದ್ಸಲ ತಗೊಂಡ್ವಿ. ನಾವು ಎಷ್ಟೇ ಲೆಕ್ಕಗಳನ್ನು ಈ ರೀತಿ ಪ್ರಯತ್ನ ಮಾಡಿದ್ರು ಕೂಡ ನಮಗೆ ಎಕ್ಸ್ಪೋನೆಂಟ್ ಬಂದಾಗ ಆ ಎಕ್ಸ್ಪೋನೆಂಟ್ಗಳನ್ನ ಒಂದಕ್ಕೊಂದು ಗುಣಿಸಿದ ರೀತಿಯಲ್ಲಿ ಉತ್ತರ ಬರುತ್ತೆ. 5⁶ to the power 6 is 5⁶ into 6, 5⁴42. ಹಾಗಾಗಿ ನಾವು ಡಿರೈವ್ ಮಾಡಿದ್ರೆ when a, b, m, n are the integers, then a⁴m whole to the power n is equals to a⁴m into n ಆಗಿರುತ್ತೆ. a⁴m into n. ಈಗ ನಾವು ಬೇರೊಂದು ರೀತಿ ಕಂಡೀಷನ್ಗೆ ಬರೋಣ. ಬೇರೆ ಬೇರೆ ಬೇಸ್ ತಗೊಳ್ಳೋಣ, ಎಕ್ಸ್ಪೋನೆಂಟ್ ಒಂದೇ ರೀತಿ ಇರೋ ಹಾಗೆ ಯೋಚನೆ ಮಾಡೋಣ. ಬೇರೆ ಬೇರೆ ರೀತಿ ಬೇಸ್, ಎಕ್ಸ್ಪೋನೆಂಟ್ ಸಂಖ್ಯೆ ಒಂದೇ ರೀತಿ ಇರೋ ಹಾಗೆ ನಾವು ತಗೊಳ್ತಾ ಇದ್ದೇವೆ. ಮಲ್ಟಿಪ್ಲೈಯಿಂಗ್ ದ ಪವರ್ಸ್ ವಿತ್ ದ ಸೇಮ್ ಎಕ್ಸ್ಪೋನೆಂಟ್ಸ್ ವಿತ್ ಡಿಫರೆಂಟ್ ಬೇಸಸ್. ಒಂದೇ ಘಾತವನ್ನು ಹೊಂದಿರುವ ಘಾತಾಂಕಗಳನ್ನ ಗುಣಿಸುವುದು. -2³ ಇಂಟು 5³ ನೋಡಿ, -2³ ಅಂತಂದ್ರೆ -2 ಅನ್ನು 3 ಸಲ ಗುಣಿಸಿದ ಹಾಗೆ, 5³ ಅಂದ್ರೆ 5 ಅನ್ನ 3 ಸಲ ಗುಣಿಸಿದ ಹಾಗೆ. ನಾನೇನ್ ಮಾಡ್ತೇನೆ ಅಂದ್ರೆ ಗುಂಪು ಮಾಡುವಾಗ -2 ಒಂದ್ಸಲ ತಗೊಳ್ತೇನೆ, 5 ಅನ್ನು ಒಂದ್ಸಲ ತಗೊಳ್ತೇನೆ, ರೀಅರೇಂಜ್ ಮಾಡ್ಕೊಂಡ ಹಾಗೆ. ಯಾಕಂದ್ರೆ ಗುಣಿಸುವಾಗ ನಾವು ರೀಅರೇಂಜ್ ಮಾಡಬಹುದು, ಅಸೋಸಿಯೇಟಿವ್ ಲಾ ಬರುತ್ತೆ. ಸೊ ಏನಾಯ್ತು, -2 ಇಂಟು 5 3 ಟೈಮ್ಸ್ ತಗೊಂಡ ಹಾಗಾಯ್ತು. ದಟ್ ಮೀನ್ಸ್ -2 ಇಂಟು 5 whole to the power 3, that means cube. So what happened? -2 into 5 is -10³. -2³ into 5³ ಅಂತಂದ್ರೆ -10³ ರೀತಿಯಲ್ಲಿ ಬಂತು. ಅದೇ ರೀತಿಯಲ್ಲಿ a2 into the power 4 ಅನ್ನ ನಾನೇನ್ ಬರಿಬಹುದು ಗೊತ್ತಾ, 2 into 3 into 3 to the power 4 ಆಗಿ ಬರಿಬಹುದು. ಅಂದ್ರೆ 2 to the power 4 into 3 to the power 4 into 3 to the power 4 ಆಗಿ ನಾನು ಇದನ್ನ ಸ್ಪ್ಲಿಟ್ ಮಾಡಬಹುದು. ಹಾಗಾಗಿ ನೀವು ಟ್ರೈ ದಿಸ್ ಅಥವಾ ಇವುಗಳನ್ನ ಪ್ರಯತ್ನಿಸಿ ಅಂತ ನಿಮ್ಮ ಪುಸ್ತಕದಲ್ಲಿ ಸಾಕಷ್ಟು ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಅವುಗಳನ್ನ ಬೇಕಿದ್ರೆ ಪ್ರಯತ್ನಿಸಿ ನೋಡಿ, ಇದೇ ರೀತಿಯಲ್ಲಿ ಬರುತ್ತೆ. ಹೇಗೆ ಅಂತಂದ್ರೆ ಜನರಲೈಸ್ಡ್ ಮಾಡಿದ ಹಾಗೆ a⁴m into b⁴m is equals to a⁴m into b⁴m is equals to a into b whole to the power m. a ದ ಘಾತ m ಗುಣಿಸು b ದ ಘಾತ m
is equal to a ಗುಣಿಸು b ದ ಘಾತ m ಆಗಿ ಬರುತ್ತೆ. ಎಷ್ಟೇ ಸಂಖ್ಯೆ ಇರಲಿ, ಯಾವುದೇ ರೀತಿಯ ಸಂಖ್ಯೆ ಇರಲಿ, ಬೇರೆ ಬೇರೆ ಆಧಾರ ಸಂಖ್ಯೆ ಘಾತ ಒಂದೇ ಇರುವಾಗ, ನಡುವೆ ಗುಣಿಸು ಇದ್ದಾಗ ಆಧಾರ ಸಂಖ್ಯೆಗಳನ್ನು ಗುಣಿಸಿ ಅದೇ ಘಾತ ಬರುವ ರೀತಿಯಲ್ಲಿ ಉತ್ತರ ಬರುತ್ತೆ. a to the power m into b to the power m is equals to a into b whole to the power m. ಈಗ ನಾವು ಭಾಗಿಸೋ ರೀತಿಯಲ್ಲಿ ಬಂದಾಗಿ ನಾವು ತಗೊಳ್ಳೋಣ. ಭಾಗಿಸೋ ರೀತಿಯಲ್ಲಿ ಬಂದಾಗ ಹಾಗಿದ್ರೆ ಯಾವ ರೀತಿ ಆಯ್ತಪ್ಪ ಅನ್ನೋದು ಇದು ನಮ್ಮ ಎದುರುಗಡೆ ಇರೋಂಥ ಪ್ರಶ್ನೆ. ಡಿವೈಡಿಂಗ್ ಪವರ್ಸ್ ವಿತ್ ಸೇಮ್ ಎಕ್ಸ್ಪೋನೆಂಟ್ಸ್. ಒಂದೇ ಘಾತ ಹೊಂದಿರುವ ಘಾತಾಂಕಗಳನ್ನು ಭಾಗಾಕಾರ ಮಾಡ್ತೇವೆ. -3/5 to the power 4 ತಗೊಳ್ತಾ ಇದ್ದೇವೆ. ಇದನ್ನು ಗುಣಿಸಿದಾಗ 4 ಸಲ ಇದನ್ನೇ ಗುಣಿಸಿದ -3/5 ಅನ್ನು ಗುಣಿಸಿದ ಹಾಗಾಯಿತು. ನಾನು ಅಂಶಗಳನ್ನೆಲ್ಲ ಒಟ್ಟು ಸೇರಿಸಿ ಛೇದಗಳನ್ನೆಲ್ಲ ಒಟ್ಟು ಸೇರಿಸಿ ಬರೆದ್ರೆ -3 × -3 × -3 × -3 ಅಂಶದಲ್ಲಿ, -5 × 5 × 5 × 5 ಛೇದದಲ್ಲಿ. In the numerator -3 4 times. In the denominator 5 is multiplied 4 times. So what I will get? -3 to the power 4 divided by 5 to the power 4. In this pattern you can take plenty of examples by try these problems. However we take, we get the generalization like this only. When a, b, m, n are the integers, then a by b whole to the power m is equals to a to the power m divided by b to the power m. ಬೇರೆ ಬೇರೆ ಆಧಾರ ಸಂಖ್ಯೆಗಳ ನಡುವೆ ಒಂದೇ ಘಾತ ಇದ್ದಾಗ ಭಾಗಿಸಿದ್ರೆ ಆಯಾ ಆಧಾರ ಸಂಖ್ಯೆಗಳ ಘಾತವನ್ನೇ ಒಂದಕ್ಕೊಂದು ಭಾಗಿಸಿದ ಹಾಗೆ ಬರುತ್ತೆ. ಇಫ್ same exponented, same powered, different bases are divided, then we will get like the quotient of the bases powered with same exponent. That is a by b whole to the power m is equals to a to the power m divided by b to the power m. ನಾವು ಇದನ್ನು ಉದಾಹರಣೆಗಳನ್ನು ಮುಂದಿನ ವಿಡಿಯೋದಲ್ಲಿ ಮಾಡುವಾಗ ಹೇಗೆ ಇದನ್ನೆಲ್ಲ ಬಳಸಿದ್ದೇವೆ ಅನ್ನೋದನ್ನು ಸರಿಯಾಗಿ ಗಮನಿಸ್ಕೊಳ್ಳೋರಂತೆ. ಆದರೆ ನೆನ್ಪಿಡಿ, ಈ ಎಲ್ಲ ಫಾರ್ಮುಲಾಗಳು ನೀವೀಗೇನು ಕಲ್ತ್ರಿ ಅವೆಲ್ಲ ಫಾರ್ಮುಲಾಗಳನ್ನು ನೆನ್ಪಿಡಲೇಬೇಕಾಗತ್ತೆ. ನೀವು ಅದನ್ನು ನೆನ್ಪಿಟ್ಕೊಂಡ್ರೆ ಲೆಕ್ಕವನ್ನು ಸುಲಭದಲ್ಲಿ ಮಾಡಲಿಕ್ಕಾಗತ್ತೆ. ನಾವು ಇನ್ನೂ ಒಂದೆರಡು ಹೊಸ ಉದಾಹರಣೆಗಳನ್ನು ನೋಡೋಣ. ಅದು ಕೂಡ ಒಂದು ಫಾರ್ಮುಲಾ ರೀತಿಯೇ ಇರುತ್ತೆ. ನಂಬರ್ಸ್ ವಿತ್ ಎಕ್ಸ್ಪೋನೆಂಟ್ 0. ನಂಬರ್ಸ್ ವಿತ್ ಎಕ್ಸ್ಪೋನೆಂಟ್ 0, 0ಯನ್ನು ಘಾತಾಂಕವಾಗಿ ಹೊಂದಿರುವಂತಹ ಸಂಖ್ಯೆಗಳು. 3 to the power 5 divided by 3 to the power 5. ನೋಡಿ, ಇಲ್ಲಿ ಒಂದೇ ಆಧಾರ ಸಂಖ್ಯೆಗಳಿದ್ದಾವೆ, ಘಾತವು ಕೂಡ ಅವೇ ಇದ್ದಾವೆ. Same bases are there and with same powers are there. Both bases and exponents are same. One is in the numerator, one is in the denominator. When it is calculated, it reduces to 1. 3 to the power 5 minus 5 reduces to 3 to the power 0. That value we get as 1. However, we can observe with a different example also. When we observe that 3 cube is 27, value is less. 3 square is 9. 3 square value is less than 3 cube value. 3 square value is less than 3 cube value. Check here. 27 divided by 3 if you take, that gives 3 to the power 3 square. That is 9. Value is reduced. Once again 3 square if you divide with 3 to the power 1 you will get. That is value is 3. 3 to the power 1. Any exponent 1 if you take, that represents the same base. If you take any exponent with the
ಪವರ್ 1. ಈಗ ಟು ದ ಪವರ್ 1 ಯಾವುದೇ ನಂಬರಿಗೆ ತಗೊಂಡ್ರೆ ಅದೇ ಬೇಸ್ ಅನ್ನ ಅದು ತೋರಿಸುತ್ತೆ. 3 to the power 1 is 3. A to the power 1 is A. And when you take 3 to the power 0, that represent 1. Similarly, we can say 6 to the power 0 is also 1. So, if when A is any integer power 0, A to the power 0 is equals to 1. Because it cancels to 1, like in this example. So we can generalize directly as any base to the power 0 is 1. Let us deal with the negative exponents. What happens? When numbers are with negative exponents, ಋಣ ಸಂಖ್ಯೆಯನ್ನ ಘಾತವಾಗಿ ಹೊಂದಿರುವಂತಹ ಸಂಖ್ಯೆಗಳು. ಈಗ ನಮಗೆ ಕೆಲವೊಮ್ಮೆ ಎರಡನೇ ಉದಾಹರಣೆ ಇತ್ತಲ್ಲ, ಎ ಟು ದ ಪವರ್ ಎಂ ಡಿವೈಡೆಡ್ ಬೈ ಎ ಟು ದ ಪವರ್ ಎನ್. ಅದರಲ್ಲಿ ಎನ್ನ ಬೆಲೆ ಜಾಸ್ತಿ ಇದ್ದಾಗ ಕೂಡ ಈ ರೀತಿ ಕಂಡೀಷನ್ ಬರುತ್ತೆ. 1/3 ಇಂಟು 1/3 ಇಂಟು 1/3 4 ಸಲ ಬಂತು. 1/3 ಟು ದ ಪವರ್ 4 ಅಥವಾ 1 ಡಿವೈಡೆಡ್ ಬೈ 3 ಟು ದ ಪವರ್ 4 ಆಗಿ ಬಂದಿದೆ. ವೆನ್ ದ ರೆಸಿಪ್ರೋಕಲ್ ನೀಡ್ ಟು ಬಿ ಕನ್ಸಿಡರ್ಡ್, at that time 1/3 to the power 4 can be written as 3 to the power minus 4. That means reciprocal of the 1/3 to the power 4 is 3 to the power minus 4. With the negative exponent we will get. When A is any integer, M is any power, then A to the power minus M is 1/A to the power M. Today, in this class, we learnt about plenty of the examples like A to the power M into A to the power N is equals to A to the power M plus N. A to the power M divided by A to the power N is equals to A to the power M minus N. A to the power M whole to the power N is equals to A to the power M into N. And A to the power M into B to the power M is equals to A into B to the power M. And A by B whole to the power M is equals to A to the power M divided by B to the power M. A to the power 1 is A to the power 0 is 1. A to the power minus M is 1/A to the power M. ಇವೆಲ್ಲವನ್ನ ನೀವು ಬೈಪಾಟ್ ಮಾಡಿಕೊಳ್ಬೇಕು. ಮುಂದಿನ ವಿಡಿಯೋದಲ್ಲಿ ಇವುಗಳನ್ನು ಲೆಕ್ಕದಲ್ಲಿ ಹೇಗೆ ಬಳಸಿರ್ತಾರೆ ಅನ್ನೋದನ್ನ ಕಲಿಸಿಕೊಡುತ್ತೇನೆ.